ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಿಂಗಳು 8ನೇ ತಾರೀಕು ಫೈನಲ್ ಡೇಟ್ ಇತ್ತು, ಅಂದರೆ ಸಮೀಕ್ಷೆಗೆ. ಬಟ್ ಅದನ್ನು ಮತ್ತೆ 22ನೇ ತಾರೀಕುವರೆಗೂ ವಿಸ್ತರಣೆ ಮಾಡಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ನಿಮ್ಗೆ ಗೊತ್ತೇ ಈಗಾಗಲೇ ಸಮೀಕ್ಷೆ ಕಂಪ್ಲೀಟ್ ಆಗಬೇಕಿತ್ತು. ಬಟ್ ಒಂದಿಷ್ಟು ತೊಡಕುಗಳು ಎದುರಾಗ್ತಾ ಇದೆ. ಸರ್ಕಾರ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದೆ ಅಂತಂದರೆ, ಒಳ ಮೀಸಲಾತಿ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಮೂಡಿಸಬೇಕಾಗಿತ್ತು ಜನರಲ್ಲಿ. ಕಾರಣ ಅದೇ ಮುಖ್ಯವಾದಂಥ ಕಾರಣ ಆಗ್ತದೆ. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ನೋಟಿಸ್ ಕೂಡ ಬಂದಿದೆ, ಅದನ್ನು ನೋಡ್ಬೋದು ನೀವು ಏನಿದೆ ಇದರಲ್ಲಿ ಅಂತ. ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎಸ್. ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ, ರೂಪತುಂಗ ರಸ್ತೆ, ಬೆಂಗಳೂರು ಇವರಿಂದ ನಿನ್ನೆ ಬಂದಿರುವಂಥ ಇದೇನು ನೋಟಿಸ್ ಇದೆ. ಇದರಲ್ಲಿ ಯಾರ್ಯಾರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತಂದರೆ, ಮುಖ್ಯ ಆಯುಕ್ತರು BBMP ಆ್ಯಂಡ್ ಸಂಬಂಧಪಟ್ಟ ಎಲ್ಲ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲ ಜಿಲ್ಲೆಯ ಆಯುಕ್ತರು BBMP ಬೆಂಗಳೂರು. ಮಾನ್ಯರೇ, ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆ 2025ರ ಸಮೀಕ್ಷಾ ಕಾರ್ಯಾವಧಿಯನ್ನು ವಿಸ್ತರಿಸುವ ಬಗ್ಗೆ ಹೇಳಿದ್ದಾರೆ. ಸೊ ವಿಶೇಷವಾಗಿ ಇದರಲ್ಲಿ ಏನಿದೆ ಅಂತಂದರೆ, ಒಟ್ಟು 101 ಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ಕುರಿತು ಏನು ಎಂಪೆರಿಕಲ್ ಡಾಟಾ ಸಂಗ್ರಹಿಸಲು 5/5/2025ರಿಂದ ಮನೆ ಭೇಟಿ ಮೂಲಕ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಈಗಾಗಲೇ ಪ್ರಾರಂಭಿಸಲಾಗಿದೆ. ಆ್ಯಂಡ್ ಪ್ರಸ್ತುತ ದಿನಾಂಕ 2/6/2025ರಿಂದ 8/6/2025ರವರೆಗೂ ಕೇವಲ ವಿಶೇಷ ಶಿಬಿರಗಳು ಮತ್ತು ಆನ್ಲೈನ್ ಲಿಂಕ್ನಲ್ಲಿ ಸ್ವಯಂ ಘೋಷಣೆ ಮಾಡಿಕೊಳ್ಳುವುದರ ಮೂಲಕ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಬಟ್ ಅದು ನಿಮ್ಗೆ ಗೊತ್ತೇ ಇದೆ, ಇಲ್ಲಿವರೆಗೂ 90% ಮಾತ್ರ ಆಗಿದೆ. ಬಟ್ ಇನ್ನು 10% ಬಾಕಿ ಇದೆ. ಆ 10%ಅನ್ನು ಕಂಪ್ಲೀಟ್ ಮಾಡೋದಕ್ಕೆ ಈಗ ವಿಶೇಷ ಶಿಬಿರ ಮತ್ತು ಆನ್ಲೈನ್ ಮೂಲಕ ಮಾಡೋದಾದರೆ ಶಿಕ್ಷಕರ ಬಳಕೆ ಕೂಡ ಬೇಕಾಗುತ್ತೆ. ಬಟ್ ಶಿಕ್ಷಕರು ಈಗ ಆಲ್ರೆಡಿ ಶಾಲೆಗಳಲ್ಲಿ ಕೊರತೆ ಇದೆ. ಆ್ಯಂಡ್ ಈಗಾಗಲೇ ಶಾಲೆಗಳು ಕೂಡ ಪ್ರಾರಂಭ ಆಗಿರೋದ್ರಿಂದ ಶೈಕ್ಷಣಿಕ ದೃಷ್ಟಿಯಿಂದ ಶಿಕ್ಷಕರು ಭಾಗಿಯಾಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಅವರಿಗೆ ನೇರವಾಗಿ ಬಂದು ಸಮೀಕ್ಷೆಯಲ್ಲಿ ಭಾಗವಹಿಸೋದಕ್ಕೆ ಸ್ವಲ್ಪ ಅವಕಾಶ ಸಿಗಲ್ಲ. ಆ ಕಾರಣದಿಂದಾಗಿ ಇದನ್ನು ವಿಸ್ತರಿಸಲಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ, ಮುಂದೆ ನೋಡ್ಬೋದು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ತಮ್ಮ ಬಿಡುವಿನ ವೇಳೆ ಇಲ್ಲಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಅಂದರೆ ಶಿಕ್ಷಕರು ಶಾಲೆಗೂ ಕೂಡ ಹೋಗಬೇಕು ಆ್ಯಂಡ್ ಆ ಒಂದು ಬಿಡುವಿನ ವೇಳೆಯಲ್ಲಿ ಸಮೀಕ್ಷೆಯಲ್ಲಿ ಕೂಡ ಭಾಗಿಯಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಆ್ಯಂಡ್ ಸಮೀಕ್ಷೆ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಬೇಕಾಗಿರುವುದರಿಂದ ಸಮೀಕ್ಷೆಯಲ್ಲಿ ಇದುವರೆಗೆ ಭಾಗವಹಿಸದೇ ಇರುವ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಪರಿಶಿಷ್ಟ ಜಾತಿ ಕುಟುಂಬದವರಿಗೆ, ಅಂದರೆ ನಾಳೆಯಿಂದ 9/6/2025ರಿಂದ ದಿನಾಂಕ 22/6/2025ರವರೆಗೆ ಕೆಳಕಂಡ ಸ್ಥಳಗಳಲ್ಲಿ ಸಮೀಕ್ಷೆಯನ್ನು ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿರುತ್ತೆ. ಅಂದರೆ ಈಗ ಹಳ್ಳಿಯಲ್ಲಿರ್ತಕ್ಕಂಥವರು, ನಿಮ್ಮ ಹಳ್ಳಿಗಳಲ್ಲಿ ಗ್ರಾಮವನ್ನು ಇರುತ್ತೆ, ಆ ಕೇಂದ್ರಗಳಲ್ಲಿ ಕೂಡ ನೀವು ಅಲ್ಲಿ ಕೂಡ ಸಮೀಕ್ಷೆನ ಮಾಡ್ತಾರೆ, ಅಲ್ಲಿಗೂ ಕೂಡ ಹೋಗ್ಬೋದು. ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಂತಿರುತ್ತೆ, ಅಲ್ಲೂ ಕೂಡ ಹೋಗ್ಬೋದು. ಆ್ಯಂಡ್ BBMP ಲಿಮಿಟ್ಸಲ್ಲಿ BBMP ವಾರ್ಡ್ ಕಚೇರಿ ಏನಿರುತ್ತೆ ಅಲ್ಲಿ ನಿಮಗೆ ಶಿಬಿರಗಳನ್ನು ಮಾಡಿರ್ತಾರೆ. ಸೊ ಒಂದು ವಿಷಯ ಹೇಳ್ತೀನಿ, ಸುತ್ತಮುತ್ತ ಇರುವಂಥ ಸ್ವಲ್ಪ ಎಜುಕೇಟೆಡ್ಡು ಮತ್ತು ಸಮುದಾಯದ ಸ್ವಲ್ಪ ಏನು ಅಂತಂದರೆ ವೆಲ್ ನಾಲೆಜ್ ಇರುವಂಥ ಜನ ಇರ್ತೀರಲ್ವ, ನೀವು ದಯವಿಟ್ಟು ನಿಮ್ಮ ಸಮುದಾಯದ ಜನರಿಗೆ ಆದಷ್ಟು ಈ ಸಮೀಕ್ಷೆ ಬಗ್ಗೆ ಅರಿವನ್ನು ಮೂಡಿಸಿ. ಈ ರೀತಿ ಸಮೀಕ್ಷೆ ಇದೆ, ಸೊ ದಯವಿಟ್ಟು ಹೋಗಿ ಅಂತೇಳಿ ಕರ್ಕೊಂಡು ಹೋಗಿ ನೀವು ಕೂಡ ಇದರಲ್ಲಿ ಒಂದು ಕಾರ್ಯವನ್ನು ಮಾಡಿ. ಕಾರಣ ಬರೀ ಒಳ ಮೀಸಲಾತಿ ಜಾರಿಯಾಗಿಲ್ಲ ಅಂತೇಳಿ ಹೋರಾಟಗಳು ಆ್ಯಂಡ್ ಈ ಕಡೆ ವಿದ್ಯಾರ್ಥಿಗಳು ಇದು ಮಾಡೋ ಬದಲು ಈ ರೀತಿ ಜಾಗೃತಿ ಮಾಡಿ ಬೇಗ ಕಂಪ್ಲೀಟ್ ಆಗೋ ರೀತಿಯ ಸಹಕಾರ ನೀಡಿದರೆ ಖಂಡಿತವಾಗಿ ಇದು ಬೇಗ ಮುಗಿಯುತ್ತೆ. ಆ್ಯಂಡ್ ಇದಲ್ಲದೆ ಆನ್ಲೈನಲ್ಲೂ ಕೂಡ ಸರ್ವೆಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಯಾವ ರೀತಿ ಅಂತಂದರೆ www. ಇಲ್ಲಿದೆ ನಿಮಗೆ ಶೆಡ್ಯೂಲ್ಡ್ ಕಾಸ್ಟ್ ಕರ್ನಾಟಕ government.in ಸೆಲ್ಫ್ ಡಿಕ್ಲರೇಷನ್ ಅಂತಿದೆ. ಸೊ ಇಲ್ಲಿ ನೀವು ಲಿಂಕ್ ಮೂಲಕ ಸ್ವಯಂ ಘೋಷಣೆ ಕೂಡ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ 100% ನಿಮ್ಗೆ ಮಾಹಿತಿ ಸಿಕ್ಕ ಮೇಲೆ ಅವರು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಇನ್ನೊಂದು ತೊಡಕಿದೆ, ಏನು ಅಂತಂದರೆ ಈಗ ಸರಿಯಾಗಿ ಡಾಟಾವನ್ನು ಕಲೆಕ್ಟ್ ಮಾಡದೆ ಇವರೇನಾದರೂ ವರದಿಯನ್ನು ಕೊಟ್ಟರೆ ಅಗೇನ್ ಇದಕ್ಕೆ ಮತ್ತೆ ಅಬ್ಜೆಕ್ಷನ್ ಬರುತ್ತೆ. ಸೊ ಅದಕ್ಕೆ ಮಾಡೋ ಟೈಮಲ್ಲಿ ಸರಿಯಾಗಿ ಕೆಲಸವನ್ನು ಮಾಡೋಣ ಅಂತ 100% ಎಫರ್ಟನ್ನು ನಾಗಮೋಹನ್ ದಾಸ್ ಅವರ ಕಮಿಟಿ ಆಗ್ತಾಯಿದೆ. ಆ್ಯಂಡ್ ಆದಷ್ಟು ಬೇಗ ಶೀಘ್ರದಲ್ಲೇ ಜುಲೈ ತಿಂಗಳಲ್ಲೇ ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಮಾಹಿತಿ ಇದೆ ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ. ಧನ್ಯವಾದಗಳು.